ಹೇಗಿತ್ತು? ಚೆನ್ನಾಗಿದೆ ಸರ್. ಇಷ್ಟ ಆಯ್ತಾ? ಹೇಗಿತ್ತು? ಸೂಪರ್ ಆಗಿದೆ. ಸರಿಯಾಗಿತ್ತು. ಸಿನಿಮಾ ಚೆನ್ನಾಗಿದೆ, ದೈವರತ್ನೆ ಚೆನ್ನಾಗಿ ತೋರ್ಸವ್ರೆ ಸರ್. ಓಕೆ, ನಿಮ್ಗೆ ಹೇಗಿತ್ತು ಮೂವಿ? 100 ಟೈಮ್ಸ್ ನನಗೆ ಮೈ ಎಲ್ಲ ಜಿಮ್ ಅಂದಿದೆ. ಇಟ್ಸ್ ಕಂಪ್ಲೀಟ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಆಕ್ಟಿಂಗ್ ಎಲ್ಲ ಹೇಗಿತ್ತು ಸರ್ದು? ಸೂಪರ್ ಆಗಿತ್ತು ಆಕ್ಟಿಂಗ್. ಅವ್ರನ್ನ ಯಾರನ್ನೂ ಬೀಟ್ ಮಾಡಕ್ಕಾಗಲ್ಲ. ಓಕೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿತ್ತು. ನನಗೆ ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು. ಓಕೆ, ಕ್ಲೈಮ್ಯಾಕ್ಸ್ ಹೇಗೆ ಅನಿಸ್ತು? ಕ್ಲೈಮ್ಯಾಕ್ಸ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಓಕೆ ಮ್ಯಾಮ್, ನಿಮ್ಗೆ ಹೇಗೆ? ತುಂಬಾ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯ್ತಾ? ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತಾ? ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಏನೇ ಮಾಡಿದ್ರು ಎಲ್ಲದೂ ಪರ್ಫೆಕ್ಷನ್ ಇದೆ ಅಷ್ಟೇ. ಓಕೆ, ನಿಮ್ಗೆ? ಬಹಳ ಚೆನ್ನಾಗಿತ್ತು. ಒಂಥರ ಹಾರ್ಟ್ ಬೀಟ್ ರೇಸ್ ಆಗಿತ್ತು. ಅಷ್ಟು ಮೈ ಮೇಲೆ ದೈವ ಬಂದಿರೋ ತರ ನಮಗೆ ಅನಿಸ್ತಿತ್ತು ಕೆಲವು. ಸರಿಯಾಗಿತ್ತು ಮೂವಿ. ಸರ್ ಮೂವಿ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬ ಕನ್ನಡಿಗರು ನೋಡುವಂತ ಫಿಲ್ಮ್. ಎಲ್ಲಾ ಭಾಷೆಗಳನ್ನು ಮೆಟ್ಟಿದಿಲ್ಲಂತ ಕನ್ನಡ ಫಿಲ್ಮ್ ಇತ್ತು. ಪ್ರತಿಯೊಬ್ಬರು ನೋಡ್ಬೇಕು ಸರ್. ಆಯ್ತಾ, ಆಕ್ಟಿಂಗ್ ಹೇಗಿತ್ತು ಸರ್ದು? ತುಂಬಾ ಚೆನ್ನಾಗಿತ್ತು ಸರ್ ಫಿಲ್ಮ್ ಮಾತ್ರ. ಓಕೆ, ಎಲ್ಲ ಪ್ರತಿಯೊಬ್ಬರು ಕನ್ನಡ ಫಿಲ್ಮ್. ಯಾಕಂದ್ರೆ ರಿಷಬ್ ಶೆಟ್ಟಿ ಅಷ್ಟು ಕಷ್ಟ ಬಿದ್ದು ಫಿಲ್ಮ್ ಮಾಡಿದ್ದಾರೆ. ಹೌದು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಂಗೇಜಿಂಗ್ ಆಗೈತೆ ನಿಮ್ಗೆ? ಸರ್ ಹಂಗ್ ಲೆಕ್ಕ ಹಾಕೊಂಡ್ರೆ ಇನ್ನೊಂದು ಪಾರ್ಟ್ ಬರುತ್ತಲ್ಲ, ಅವಾಗ ಕೂಡ ಗೊತ್ತಾಗುತ್ತೆ. 3 ಪಾರ್ಟ್ ಇದೆ ಅದ್ರಲ್ಲಿ. ಫಸ್ಟ್ ಪಾರ್ಟ್ ಇದು ಫಸ್ಟ್ ಪಾರ್ಟ್ ಆಕ್ಚುಲಿ. ಸೆಕೆಂಡ್ ಪಾರ್ಟ್ ನಾಳೆ ನೋಡ್ಬಿಟ್ಟಿದೀವಿ ನಾವು. ಇನ್ ಥರ್ಡ್ ಪಾರ್ಟ್ ಬರುತ್ತೆ ಈಗ. ಸರ್ ಮತ್ತೆ ಅವ್ರು ರುಕ್ಮಿಣಿ ವಸಂತ್, ರಿಷಬ್ ಶೆಟ್ಟಿ ಇಬ್ರು ಕಾಂಬಿನೇಷನ್ ಎಲ್ಲ ಹೇಗಿತ್ತು ಮೂವಿಯಲ್ಲಿ? ಯಾವ ಸರ್ ಕಾಂಬಿನೇಷನ್ ಹೆಂಗಿತ್ತು ಇಬ್ರು ಹೀರೋ ಹೀರೋಯಿನ್? ಸರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಕಾಂಬಿನೇಷನ್ ಹೀರೋಯಿನ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಓಕೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್. ಓಕೆ ಸರ್, ಔಟ್ ಆಫ್ 10 ಎಷ್ಟು ಕೊಡ್ತೀರಾ? ಸರ್ ಔಟ್ ಆಫ್ 10 ಸರ್ ಔಟ್ ಆಫ್ 10 ಎಷ್ಟು ಕೊಡ್ತೀರಾ? ಸರ್ 10 ಔಟ್ ಆಫ್ 10. ಓಕೆ, ಸರಿಯಾಗಿತ್ತು ಮೂವಿ. ಮ್ಯಾಮ್ ಹೆಂಗಿತ್ತು? ತುಂಬಾ ಡಿವೈನ್ ಎಕ್ಸ್ಪೀರಿಯನ್ಸ್ ವಾಚಿಂಗ್ ಮೂವಿ ವಾಸ್. ಒಂಥರ ಮೈಗೆಲ್ಲ ಕೂಸ್ ಪಂಪ್ಸ್ ಬರ್ತಾ ಇತ್ತು. ಇಬ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ವಾಸ್ ರಿಯಲಿ ಒಂಥರ ನಮ್ಗೆ ರೋಮಾಂಚನ ಆಗ್ತಾ ಇತ್ತು. ಸರಿಯಾಗಿತ್ತು ಮೂವಿ. ಹಾಲಿವುಡ್ ರೇಂಜ್ಗೆ ಇತ್ತಿದ್ದು. ಈ ಥರ ಮೂವಿ ಇನ್ನು ಬರುತ್ತೋ ಗೊತ್ತಿಲ್ಲ. ಎಲ್ಲರಿಗೂ ಗೂಸ್ ಬಂಪ್ಸ್ ಇದೆ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಔಟ್ ಆಫ್ 10 ಕೊಡ್ತೀನಿ. Thank you. ಸರ್ ನಿಮಗೆ? ಸರ್ ಅತ್ಯದ್ಭುತ. ಯಾರು ಸೀಟಿಂದ ಕದಲಿಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ. ಸಾಮಾನ್ಯವಾಗಿ 3-4 ಬ್ರೇಕ್ ತಗೋತಾರೆ. ಬಟ್ ಖಂಡಿತ ಥ್ಯಾಂಕ್ಸ್ ಟು ರಿಷಬ್ ಶೆಟ್ಟಿ ಇಂಥ ಕನ್ನಡಕ್ಕೆ ಅಮೋಘವಾದ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಆಶ್ಚರ್ಯ. Another national awards ಪಕ್ಕ. ನೆಕ್ಸ್ಟ್ ನ್ಯಾಷನಲ್ ಅವಾರ್ಡ್ Acting ಎಲ್ಲ ಇಷ್ಟ ಆಯ್ತಾ? ಡೈರೆಕ್ಷನ್ ಮೂವಿ ಬೆಸ್ಟ್ ಸಾಂಗ್ ಆಲ್ಸೋ. Excellence. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು ಸರ್. ನಿಮ್ಗೆ ಹೇಗಿತ್ತು? ಹೇಗಿತ್ತು ಮ್ಯಾಮ್? ಸರಿಯಾಗಿತ್ತು. ಮೂವಿ ಎಕ್ಸಲೆಂಟ್. ಏನ್ ಇಷ್ಟ ಆಯ್ತು ತುಂಬಾ ಮೂವಿ? ನೋಡ್ಬೋದು ಸರ್. ಆಕ್ಟಿಂಗ್ ಎಲ್ಲ ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಸರ್ ನಿಮ್ಗೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಚೆನ್ನಾಗಿದೆ. VFX ವರ್ಕ್ ಎಲ್ಲ ಹೆಂಗಿತ್ತು? ಅದೇ ಸೂಪರ್ ಆಗಿದೆ, ಚೆನ್ನಾಗಿದೆ, ಸಕಾಗಿದೆ. ಸಾಂಗ್ಸ್ ಹೆಂಗಿತ್ತು ಸರ್? ಸೂಪರ್ ಚೆನ್ನಾಗಿದೆ, ಎಲ್ಲ ಅಲ್ಟಿಮೇಟ್ ಸೂಪರ್. ಮೂವಿ ತುಂಬಾ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಓಕೆ ಇಟ್ಸ್ ಎ ಗುಡ್ ಮೂವಿ. ಸರ್, ಯಾವ ಮೂಮೆಂಟ್ ಇಷ್ಟ ಆಯ್ತು ತುಂಬಾ? ನನಗೆ ದೇವ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರೋ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಫಾರ್ ಯಂಗ್ ಜನರೇಷನ್ಗೆ ಇಟ್ಸ್ ಮೆಸೇಜ್ ಓರಿಯೆಂಟೆಡ್. ಸೊ ದೇವ್ರ ಮೇಲೆ ಒಂದು ನಂಬಿಕೆ ಇರಬೇಕು ಎಲ್ರಿಗೂ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಷ್ಟಾಗಿದೆ ನಿಮಗೆ? ಎರಡು ಓವರ್ ಆಲ್ ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸ್ವಲ್ಪ ತುಂಬಾ ಕ್ಲೈಮ್ಯಾಕ್ಸ್ ಹೇಗಿತ್ತು ಸರ್? ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಓಕೆ ಸರ್, ಕಂಪೇರ್ಲಿ ಕಾಂತಾರ ಚಾಪ್ಟರ್ 1 ಯಾವ್ದು ಇಷ್ಟ ಆಯ್ತು? ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. Okay. ಅದು ಒಂದು ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ, ಇದೊಂದು ಡಿಫ್ರೆಂಟ್ ಆಗಿ ತೆಗೆದಿದ್ದಾರೆ. ಬಟ್ ಓವರ್ ಆಲ್ ದೇವ್ರ ಮೇಲೆ ನಂಬಿಕೆ ಇರಬೇಕು ಅಂತ ಹೇಳ್ಬಿಟ್ಟು ತೆಗೆದಿದ್ದಾರೆ. ಇಟ್ಸ್ ಗುಡ್. ಸರ್, ಔಟ್ ಆಫ್ 10 ಲಾಸ್ಟ್ ಎಷ್ಟು ಕೊಡ್ತೀರಾ? ಔಟ್ ಆಫ್ 10 ನಿಮಗೆ ಗೊತ್ತು. ಸೆಕೆಂಡ್ ವೀಕು ಹೌಸ್ಫುಲ್ ಆಗ್ತಿದೆ. ಮೇ ಬಿ ಮೋರ್ ದೆನ್ 9 ಐ ಕ್ಯಾನ್. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸು. ತುಂಬ ನಮ್ಮ ದೇಶದ ಒಂದು ಸಂಸ್ಕೃತಿ, ಎಸ್ಪೆಷಲಿ ಕರ್ನಾಟಕದ್ದು. ಓಕೆ, ಸೊ ನೋಡಿ ತುಂಬ ಇಷ್ಟ ಆಯ್ತು. ಆಕ್ಟಿಂಗ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್? ಸೂಪರ್. ಓಕೆ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಯಾವ್ದು ಎಂಗೇಜಿಂಗ್ ಆಗಿದೆ? ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫ್. ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಹೇಗಿತ್ತು? ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ಓಕೆ, ಥ್ರಿಲ್ಲಿಂಗ್ ಆಗಿತ್ತು. ಕಾಮಿಡಿ ಆಗಿತ್ತು. ಹಾ, ರಾಜೇಶ್ ಪೂಜಾರಿ ಅವರು ಇದ್ರಲ್ಲ, ಎಲ್ಲ Comedy ಸ್ವಲ್ಪ. ಮಿಕ್ಸಿಂಗ್ ತುಂಬ ಚೆನ್ನಾಗಿ. ಒಂದು ಫ್ಯಾಮಿಲಿ ಕುತ್ಕೊಂಡು VFX ವರ್ಕ್ ಹೇಗಿತ್ತು? VFX ವರ್ಕ್ ಹೆಂಗಿತ್ತು ನಿಮ್ಗೆ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 9. ಓಕೆ ಸರ್, ಥ್ಯಾಂಕ್ ಯು.